ಎಲ್ಲರಿಗೂ ಜೈ ಶ್ರೀರಾಮ್. ಬಳ್ಳಾರಿ ದುರ್ಗಮ್ಮ ಟೆಂಪಲಿಂದ ಸ್ಟಾರ್ಟಿಂಗ್ ಪಾಯಿಂಟ್ ನಮ್ಮದು. ಎಲ್ಲ 3 ಮೆಂಬರ್ಸ್ ಇಲ್ಲಿ ಒಟ್ಟಿಗೆ ಬಂದು ಇಲ್ಲಿಂದ ಸ್ಟಾರ್ಟ್ ಆಗೋದು. ಇವಾಗ ಟೋಟಲ್ ಇಲ್ಲಿಂದ ಬಳ್ಳಾರಿಂದ ದಾಂಡೇಲಿಗೆ ಬೈಕ್ ತ್ರೀ ಮೆಂಬರ್ಸ್ ಸಿಂಗಲ್ ಅವ್ರು ಸಪ್ರೇಟ್ ಬೈಕ್, ನಾನು ಸಪ್ರೇಟ್ 3 ಮೆಂಬರ್ಸ್ 3 ಬೈಕ್ಸ್. ಇವಾಗ ಎಷ್ಟು ಖರ್ಚೇನು, ಅಲ್ಲಿ ಟೈಮ್ ಸ್ಪೆಂಡ್ ಮಾಡೋದೇನು, ನಮ್ಮ ಕಿರಣ್ ಸಾರ್ಗೆ ಒಬ್ಬರೇ ಗೊತ್ತಿರೋದು ಏನಂತೇಳಿ ಅಲ್ಲಿ ರಿಸಾರ್ಟ್ ಬುಕ್ ಮಾಡಿರೋದು. ನಾನು 10 ಮೆಂಬರ್ಸ್ ಇದೆ ಅಲ್ಲ, 10 ಮೆಂಬರ್ಸ್ಗೆ ಅವಾಗ ಲಾಸ್ಟ್ ರೂಮು ಎಲ್ಲ ಬುಕ್ ಆಯಿತು. ಆ ಲಾಸ್ಟ್ ಮೂಮೆಂಟಲ್ಲಿ ಕ್ಯಾನ್ಸಲ್ ಮಾಡಿದ್ರು. ಏನಿರಿ ಅವ್ರಿಗೆ ಟ್ರೈನಿಂಗ್ ಐತೆ ಅಂತೇಳಿ ಅವರು ಹೋದ್ರು, ನೋ ಪ್ರಾಬ್ಲಮ್. ಯಾಕಂದರೆ ನಾವು ನಮ್ಮ ಕ್ಯಾರೆಕ್ಟರ್ ಏನಂದರೆ ಅನ್ಕೊಂಡಿರ್ತೀವಿ ಹೋಗ್ಬೇಕು ಅಂತೇಳಿ, ಕನ್ಫರ್ಮ್ ಅದನ್ನ ರೀಚ್ ಮಾಡಬೇಕು. ಯಾಕಂದರೆ ನಾವು ರೀಚ್ ಮಾಡಿಲ್ಲ ಅಂದ್ರೆ ನಮಗೆ ಕಾನ್ಫಿಡೆನ್ಸ್ ಬರಲ್ಲ ಮುಂದೆ ಬೇರೆ ಟ್ರಿಪ್ ಆಗೋಕೆ, ಸುಮ್ಮನೆ ಆಗ್ಬಿಡ್ತೀವಿ. ಈ ಟ್ರಿಪ್ಪಿಗೋಸ್ಕರ ನಾವು ಒಂದು ದಿವಸ ಹೋಗಿ ಹುಬ್ಳಿಗೆ ಹೋಗಿ ಹೆಲ್ಮೆಟ್ ಅಲ್ಲಿ ಒಬ್ಬರು ಇವರೇ ಈಗ ಪಾಟೀಲ್ ಅವರು ಒಂದ್ಸರಿ ಇದಕ್ಕೆ ಹೋಗಿದ್ರು. ಆ್ಯಕ್ಚುಲಿ ಅವ್ರ ಹೆಸರು ಪಾಟೀಲ್ ಅಲ್ಲ, ಪಟೇಲ್. ನಾವು ಪಾಟೀಲ್ ಅಂತ ಅವ್ರ ಹೆಸರೇ ಚೇಂಜ್ ಮಾಡಿಬಿಟ್ಟಿರೋ ನಾನು ಎಕ್ಸ್ಪೆಷಲಿ. ಇದು ಆಕ್ಚುಲಿ ಚೆನ್ನಾಗಿದೆ. ಸ್ಟ್ಯಾಂಡ್ ಅಂಡ್ ಹೆಲ್ಮೆಟ್ದು ನಮ್ಮ ರೇಡಿಯೇಷನ್ ಒಂದು ನನಗೆ ಫೇವ್ರೇಟ್ ಇತ್ತು ಮತ್ತೆ ಒಂದು ಹೆಲ್ಮೆಟ್ದು ಅದು ತಗೋಬೇಕು ಅಂತೇಳಿ. ಅದು ಬೆಂಗಳೂರಲ್ಲಿ ಆನ್ಲೈನಲ್ಲಿ ಇಲ್ಲ, ಫಸ್ಟ್ ಆಫ್ ಆಲ್ ಆನ್ಲೈನಲ್ಲಿ ಇಲ್ಲ. ಅದು ಗ್ಲೋ ಕಲರ್ ಇದೆ, ಅಂದರೆ ಶೈನಿಂಗ್ ಬರೋದಿದೆ. ಆಯ್ತು ಅಂತೇಳಿ ಆ ಕಲರ್ ಸಿಕ್ತು, ಅದು ಓಕೆ, ಅದನ್ನು ಕನ್ಫರ್ಮ್ ಮಾಡಿದ್ವಿ, ತಗೊಂಡ್ವಿ. ಅಂದರೆ ಎಕ್ಸ್ಪೆಷಲಿ ಅದು ಅದೇ ಕಲರ್ ಅಲ್ಲ, ಬೇರೆ ಕಲರ್, ಸೇಮ್ ಕಲರ್ ಸೇಮ್. ಬಟ್ ಏನಂದರೆ ಇದು ಇವಾಗ ಇಲ್ಲಿಂದ ಹೊಸಪೇಟೆಯಿಂದ ಬಳ್ಳಾರಿ ಟು ಹೊಸಪೇಟು ಹುಬ್ಳಿ ಟು 70 ಕಿಲೋಮೀಟರ್ಸ್ ಇರೋದು. 70 ಇದೆ. 37 ಏಜ್ ಅವ್ರದ್ದು, 37 ಇದೆ. ಸೇಮ್ ನಮ್ಗಿನ್ನ ಫಾಸ್ಟ್ ಇದ್ದಾರೆ ಅವರು. ನಾವೇ ಸ್ವಲ್ಪ ಡೌನ್ ಆಗ್ತಾ ಇದ್ದೀವಿ, ನಾನು ಡೌನ್ ಆಗ್ತಾ ಇದ್ದೀನಿ. ಅವ್ರು ನೋಡಿದ್ರೆ ನಮ್ಗಿನ್ನ ಮುಂದೆ ಇಲ್ಲಾಂದ್ರೆ ಹಿಂದೆ ಇರ್ತಾರೆ ಸ್ವಲ್ಪ. ಹೊಸಪೇಟೆ ಹತ್ರ ಕಾಲೇಜ್ ಗ್ರೌಂಡ್ ಇದೆಯಲ್ಲ, ಅಲ್ಲಿ ಚೆನ್ನಾಗಿರುತ್ತೆ. ಮುಂದೆ ಬಂದಿರ್ತೀನಿ ಬರ್ರಿ. ಒಂದು ನಾನು ಫಸ್ಟಿಗೆ ಅಂತಿದ್ದೆ ಏನು ಅವ್ರದ್ದು, ನಾನು ಯಾವ್ದಾರ ಯೂಟ್ಯೂಬ್ ನೋಡಿದ್ರದ್ದು, ಯಾವ್ದಾರ ಬ್ಲಾಗರ್ಸ್ ನೋಡಿದ್ರೆ ಒಂದು ವಿಡಿಯೋ ತೆಗೆದು ಇದು ಮಾಡೋಕೆ ಏನು ದೊಡ್ಡದು ಅನಿಸುತ್ತೆ. ಆ ಫೀಲ್ಡಿಗೆ ನಾನು ಇಳಿದ ಮೇಲೆ ಎಷ್ಟು ಕಷ್ಟ ಅಂದರೆ ವಿಡಿಯೋ ತೆಗೆದು ದೊಡ್ಡದಲ್ಲ, ಅಲ್ಲಿ ನಮಗೆ ಕಂಟೆಂಟ್ ಸಿಗಬೇಕು, ಅಲ್ಲಿ ಮಾತಾಡಬೇಕು ಅನ್ನೋದು ಬರುತ್ತಲ್ಲ. ಪಾಪ ಒಂದು ವಿಡಿಯೋ 15 ನಿಮಿಷ 10 ನಿಮಿಷ ವಿಡಿಯೋ ಎಡಿಟ್ ಮಾಡೋಕೆ 1 ವಾರ ಟೈಮ್ ತೊಗೊಂಡೈತೆ. 1 ವಾರ. ಇದಕ್ಕಂದ್ರೆ ಮೀನ್ಸ್ ಬೇಕು, ಅದಕ್ಕೆ ಮೀನ್ಸ್ ಬೇಕು. ನಮ್ಮ ಮಾತಾಡೋದಕ್ಕೆ ಸಿಂಕ್ ಆಗ್ಬೇಕಂದ್ರೆ ಮತ್ತೆ ನಮ್ಮ ಕಲರ್ ಅಡ್ಜಸ್ಟ್ ಮಾಡ್ಬೇಕು. ಆ ಕಲರ್ ಅಡ್ಜಸ್ಟ್ ಮಾಡ್ಮೇಲೆ ಇದು ಎಕ್ಸ್ಪೋರ್ಟ್ ಮಾಡ್ಬೇಕಾದ್ರೆ ಈಗಿನ 2-3 ಸಾರಿ ಎರರ್ ಬರುತ್ತೆ. ಎರರ್ ಎದಕ್ಕೆ ಬರುತ್ತಂದರೆ ಡ್ಯಾಮೇಜ್ ಫೈಲ್ ಆಗಿರುತ್ತೆ. ಒಂದು ವೀಡಿಯೋ ತೆಗೆದಿರ್ತೀನಲ್ಲ, ಡ್ಯಾಮೇಜ್ ಆಗಿರುತ್ತೆ. ಅದ್ರ ಸಲುವಾಗಿ ಮತ್ತೆ 10 ನಿಮಿಷ ವೀಡಿಯೋ ಮತ್ತೆ ಫಸ್ಟಿಂದ ಅಲ್ಲಿ ಕಟ್ ಮಾಡೋಕ್ಕೆ ಬರಲ್ಲ. ಕಟ್ ಮಾಡಿ ಅಂದರೆ ಮತ್ತೆ ವಾಯ್ಸ್ ಇರೋದು ಇನ್ನೊಂದು ಸಪ್ರೇಟ್, ವಾಯ್ಸ್ ಸಪ್ರೇಟು, ಇದು ಸಪ್ರೇಟು. ಎಂಟರಿಂಗ್ ಟು ಹೊಸಪೇಟೆ. ಈ ನಾಯಿಗಳೊಂದು ದೊಡ್ಡ ಕಾಟ ಅಂದರೆ ಕಾಟ ನಾಯಿಗಳ್ದಲ್ಲಿ ಇಲ್ಲ. ಈ ನಾಯಿಗಳು ಮಾತ್ರ ಅದಿರ್ಬೇಕು, ಒಂದೇ ಸರಿ ಬಂದ್ಬಿಡ್ತಾವ ಮೇಲೆ, ಒಂದೇ ಸರಿ, ಮತ್ತೆ ಬೇರೆ ಏನಲ್ಲ. ನಮ್ಮ ಲೈಫ್ನ ನಾವು ಎಂಜಾಯ್ ಮಾಡ್ತಾ ಇದ್ದೀವಿ. ಒಬ್ರಿಗೆ ತೊಂದರೆ ಕೊಟ್ಟು ನಾವು ಏನು ಮಾಡ್ತಾ ಇಲ್ಲ. ಇವಾಗ ಅವ್ರು ಏನು ಅನ್ಕೊಂತಾರೋ ಇವ್ರೇನು ಅನ್ಕೊಂತಾರೋ ಅಂತೇಳಿ ನಾವು ಒಂದು ಉಪವಾಸ ಇರ್ತೀನಿ ನಾನು. ಯಾರು ಅವ್ರು ಅನ್ಕೊಂತಾರಲ್ಲ, ಅವ್ರು ನನಗೇನು ಹಂಗೆ ಅನ್ಕೊಂತಾರೆ, ಇನ್ನೊಂದು ಅನ್ಕೊಂತಾರೆ ಅವರು. ಎದಕ್ಕಂದ್ರೆ ಅವ್ರು ಮಾಡಲ್ಲ. ಇಂಥ ಮೈಂಡ್ ಸೆಟ್ನ ಬಿಟ್ಬಿಟ್ರಿ, ಫಸ್ಟ್ ಇಂಥ ಥಾಟ್ನೇ ಬಿಟ್ಬಿಟ್ರಿ. ನಿಮ್ಮ ಲೈಫು ನೀವು ತಪ್ಪು ಮಾಡ್ಲಂಗೆ ಏನಾನ ಮಾಡಿ ದುನಿಯಾ ಮಾಡ್ರಿ, ಮನೆಗೆ ಹೇಳಿ ಮಾಡ್ರಿ ಅಷ್ಟೇ. ಮತ್ತು ನಾನು ಹೇಳಿ ನಂದು ಮಾಡ್ರಿ ಅಂದ್ರೆ ನನ್ನ ಹಿಡ್ಕೊಂತಾರೆ ಫಸ್ಟ್. ಇಲ್ಲಿ ಕರ್ಕೊಂಬರ್ತಾರೆ ಮನೆಗೆ, ನನ್ನ ಮನೆಗೆ. ಇವ್ನು ಸೆಡೆ ನನ್ನ ಮಗ. ಮಾಡಕ್ಕೆ ಹೋಗ್ಬೇಡ್ರಿ, ಎಂಜಾಯ್ ಮಾಡ್ರಿ. ಏನಿಲ್ಲ ಲೈಫು ಕುಚ್ಬಿನೈ ಅಲ್ಲ. ಇಷ್ಟು ಜನ ನೋಡಿ ಸ್ವಲ್ಪ ನನಗೆ ಯಾರೋ ಹಿಂದೆ ಕಳಿಸ್ಕೊಡ್ರಿ ನನಗೆ. ಸೆಕೆಂಡ್ ಮೌನಾಚರಣೆ ಮಾಡೋಣ. ಕೇರಳಗೆ ಹೋದಾಗ ಏನು ಬಾಡಿ ಲ್ಯಾಂಗ್ವೇಜ್ ಕೂಡ ನಮ್ಗೆ ಅರ್ಥ ಆಗ್ಬಿಡ್ತೈತೆ. ಅವ್ರು ನನ್ನ ಏನು ಪ್ರಾಬ್ಲಮ್ ಏನು, ನನಗೇನು ಬೇಕಂತೇಳಿ. ಅವ್ರಿಗೆ ಈಜೆ ತೊಂದರೆ ಇಲ್ಲ. ಇಲ್ಲೇ ಗ್ರೌಂಡ್ ಹತ್ರ ಈವ್ನಿಂಗ್ ಬರೋದು, ಇಲ್ಲೇ ಟೀ ಕುಡಿಯೋದು, ಹೋಗೋದು. ಚೆನ್ನಾಗಿತ್ತು ಎಲ್ಲ ಇಲ್ಲೇ. ರೀಸೆಂಟಾಗಿ ಆಯ್ತು ಇನ್ನೊಂದು. ಥ್ಯಾಂಕ್ ಯು, ಬಾಯ್. ಓಕೆ ರೀ, ಥ್ಯಾಂಕ್ ಯು. ಜಶ್ವಂತ್ ಮಲ್ಸೆಟ್ಟಿ ಅಂತಿದ್ದಾರೆ. ಜಶ್ವಂತ್ ಮಲ್ಸೆಟ್ಟಿ.
ಥ್ಯಾಂಕ್ ಯು, ಬಾಯ್ ಸರ್. ಅವ್ರು ಯಾರೋ ಗೊತ್ತಿಲ್ಲ, ಎಷ್ಟು ಬೇಸ್ ಸಪೋರ್ಟ್ ಮಾಡ್ತಾರೆ ನೋಡಿ, ಚೆನ್ನಾಗಿ ಮಾಡ್ರಿ ಅಂತೇಳಿ. ಈ ಥರ ಎಂಕರೇಜ್ಮೆಂಟ್ ಕೊಟ್ಟ ಇನ್ನು ನಾವು ನೆಕ್ಸ್ಟ್ ಲೆವೆಲ್ಗೆ ಹೋಗೋಕೆ ಬೇರೆ. Congratulations, brother. ಇವಾಗ ಇಲ್ಲಿ ಹುಬ್ಳಿಯಿಂದ ಅದು ದಾಂಡೇಲಿ ರಿಸಾರ್ಟಿಗೆ 73 ಕಿಲೋಮೀಟರ್ಸ್ ಸಮಥಿಂಗ್, 73 ಇಲ್ಲಿಂದ. ನಾವು ಅಲ್ಲಿಗೆ ಇದು ಮಾಡೋಕೆ ಹೋಗ್ಬೇಕಾದ್ರೆ ಎಲ್ಲಿ ರಿಸಾರ್ಟ್ ಬುಕ್ ಮಾಡಿದ್ವಲ್ಲ ನಾವು, ರಿಸಾರ್ಟಿಗೆ ಆದಮೇಲೆ 73 ಕಿಲೋಮೀಟರ್ಸ್ ಇದೆ ಅಲ್ಲಿ ಟೋಟಲ್. ಬಿಸಿಲು ಮಾತ್ರ ಸಿಕ್ಕಾಪಟ್ಟೆ ಇದಪ್ಪ, ಬಾಬಾ ಬಾಬಾ. ಇದು ಗಾಡಿ ಕೆಳಗೆ ಇಂಜನು ಹೀಟು, ಆದಮೇಲೆ ಮೇಲೆ ಹೀಟು, ಇನ್ನು ಸಾಮಾನು ಎದಕ್ಕೆ ಬರ್ಬೇಕು ಹೇಳ್ರಿ. ಎಲ್ಲದು ಎಷ್ಟು ಹೀಟ್ ಅಂದ್ರೆ ಅಷ್ಟು ಇಟ್ಟಿದೆ, ಎರಡು ಕೆಳಗೆ ಮೇಲೆ. ಆ್ಯಕ್ಚುಲಿ ನನಗೆ ಕನ್ನಡ ಅಷ್ಟೊಂದು ಕ್ಲಾರಿಟಿಯಾಗಿ ಬರಲ್ಲ. ಕರೆಕ್ಟ್ ಹೇಳಕತ್ತೀನಿ ನೋಡ್ರಿ, ಕರೆಕ್ಟ್ ಹೇಳ್ತಾ ಇದ್ದೀನಿ. ಕನ್ನಡ ಅಷ್ಟೊಂದು ಪರ್ಫೆಕ್ಟ್ ಇಲ್ಲ. ಸೊ ಏನಾನ ಮಿಸ್ಟೇಕ್ ಆಗಿದ್ರೆ ನಗಬೇಡ್ರಿ, ಫಸ್ಟ್ ನಗಬೇಡ್ರಿ, ಸ್ವಲ್ಪ ಹೇಳ್ಕೊಡ್ರಿ ಏನು ಯಾವ ವರ್ಡ್ಸ್ ಏನಿದೆ ಅಂತ ಸ್ವಲ್ಪ ಹೇಳ್ಕೊಟ್ರೆ ನಾವು ಮಾಡ್ತೀವಿ. ಇಲ್ಲಾಂದರೆ ನಕ್ರೆ ಹೆಂಗಪ್ಪ ಅದು. ಹಾಂ, ಮತ್ತು ಇವಾಗ ಇಲ್ಲೇ ಬಿಸಿಲು ಅಂದರೆ ಎಲ್ಲೇ ಯಾವ್ದು ಮ್ಯಾನೇಜ್ ಮಾಡ್ಬೇಕು ಹೇಳ್ರಿ. ಇಲ್ಲಿ ವಿಡಿಯೋ ಎಡಿಟಿಂಗ್ ಮಾಡ್ಬೇಕಾ, ವಾಯ್ಸ್ ಕೊಡ್ಬೇಕಾ, ಡಬ್ ಮಾಡ್ಬೇಕಂದ್ರೆಗಿನ ಒಬ್ಬರು ನಾನು ಮತ್ತೆ ಸಪ್ರೇಟ್ ಇಟ್ಕೋಬೇಕು ಡಬ್ ಮಾಡ್ಸಕ್ಕೆ. ನಾವಲ್ಲಿ ವ್ಯೂ ನೋಡೋದೇ ಬೇರೆ ಆಗೋದು. ನಾನು ಈ ಲೆವೆಲ್ಗೆ ಬರ್ಬೇಕಂದ್ರೆ ಎಷ್ಟು ಟೆನ್ಷನಿಂದ ಬಂದಿರ್ತೀನಿ ನೋಡ್ರಿ. ಇಲ್ಲಿ ಮನೆಯಲ್ಲೇ ಒಪ್ಪಿಸ್ಬೇಕು, ನಂದು ಸಿಚುವೇಶನ್ ನೋಡ್ಬೇಕು, ನಂದು ಏನಿದೆ ಅಂತೇಳಿ. ಇವೆಲ್ಲ ಮಾಡಿಕೊಂಡು ಮಾಡೋಷ್ಟೊಳಗೆ ಯಾರೋ ಒಂದು ಅಡ್ಡ ಮಾಡಬಾರ್ದು, ಹೋಗ್ಬಾರ್ದು. ಇಲ್ಲಿ ನಾನು ಅಷ್ಟು ಈಜಿಯಾಗಿ ಬಂದಿರಲ್ಲ ಇಲ್ಲಿ. ಯಾಕಂದರೆ ನಾನು ಅಮೌಂಟ್ ಎಲ್ಲ ಇದು ಮಾಡ್ಕೋಬೇಕು, ಎಷ್ಟು ಜೋಡಿಸ್ಬೇಕು, ಸೇವಿಂಗ್ಸ್ ಮಾಡಬೇಕು. ಅದಕ್ಕೆಲ್ಲ ಸೇವಿಂಗ್ಸ್ ಅಂದರೆ ಎಲ್ಲ ಆಟೋಮೆಟಿಕ್ ಎಲ್ಲ ಬಂದ್ಬಿಡ್ತಲ್ಲಿ. ಇದರಲ್ಲೇ ಇವ್ರದ್ದು ಏನು ಅಂದರೆ ಹೋಗ್ಬಾರ್ದು, ಹೊರಗೆ ಹೋಗ್ಬಾರ್ದು. ಎಲ್ಲಿ ಮನೆಗಿದ್ದು ನೀವೇನು ಮಾಡ್ತೀರ ಹೇಳ್ರಿ, ಮುಂದೆ ಹೇಳ್ರಿ. ನೀವು ಒಯ್ದಿರಿ ಹೋಗ್ಬಾರ್ದು ಅನ್ನೋರಿಗೆ ಹೇಳಕತ್ತೀನಿ. ನೀವು ಒಯ್ದಿರಿ ಮನೆಗಿರ್ತೀರಿ, ಏನು ಮಾಡ್ತೀರಿ? ಮನೆಗಿರೋದು ಏನು ಮಾಡ್ತೀರಿ ಹೇಳ್ರಿ? ಅದೇ ರೀಲ್ಸ್ ನೋಡ್ಕೊಂಡು ಕುಂತಿರ್ತೀರಲ್ಲ ಅಷ್ಟೇ, ಅದೇ ಬಿಟ್ಟು ಏನು ಮಾಡಲ್ಲ ನೀವು. ನಮ್ಮ ಗಾಡಿ ಬಗ್ಗೆ ಹೇಳ್ತೀನಿ ನೋಡ್ರಿ. ಈ ಗಾಡಿ ನನಗೆ ಮೈಲೇಜ್ ಇವಾಗ 3 ಎಕ್ಸ್ಪಲ್ಸ್ದೆ ಸೇಮ್ 3 ನಂದು ಮೈಲೇಜ್ ಚೆನ್ನಾಗಿ ಬಂದಿದೆ. ಎಷ್ಟು 41 ಸಮಥಿಂಗ್ ಏನೋ ಬಂದಿರೋದು. ಮನೇಲಿ ಇರಬೇಕು, ರೆಸ್ಟ್ ತಗೋಬೇಕಂತ ನನಗೆ ಹಂಗೆ ಹ್ಯಾಬಿಟ್ ಇರುತ್ತೆ ರೀ. ಹೊರಗೆ ಹೋಗ್ಬೇಕು, ಎಕ್ಸ್ಪ್ಲೋರ್ ಮಾಡಬೇಕು, ನೋಡಬೇಕು. ಹಾಂ, ಇವೆಲ್ಲ ನನಗೆ ಎದಕ್ಕಂತ ನೀವು ಎದಕ್ಕೆ ಅಂದರೆ ಥಿಂಕಿಂಗ್ ಕೆಪಾಸಿಟಿ ಸರಿಗಿರಲ್ಲ ನಂದು. ನಮಗೆ ಈ ರೂಟಿಂದ ಸ್ವಲ್ಪ ಕನ್ಫ್ಯೂಷನ್. ಎದಕ್ಕಂದರೆ ಸ್ವಲ್ಪ ಇಲ್ಲಿ ಹುಬ್ಳಿ ಪಾಸ್ ಆದಮೇಲೆ ಸ್ವಲ್ಪ ಕನ್ಫ್ಯೂಷನ್ ಆಗ್ಬಿಟ್ಟೈತೆ. ಎಲ್ಲಿ ಅಂತೇಳಿ ಇಲ್ಲಿ ಒಂದು ಟೋಲ್ ಹತ್ರ ಬರುತ್ತೆ. ಸ್ವಲ್ಪ ಅದು ರೋಡು ವೈಂಡಿಂಗ್ ಇರೋದಕ್ಕೋಸ್ಕರ ಡೈವರ್ಷನ್ ಮ್ಯಾಪಲ್ಲೇ ಕರೆಕ್ಟ್ ತೋರಿಸ್ತಾ ಇಲ್ಲ. ಇಲ್ಲಿ ಒಂದು 20 ನಿಮಿಷ ವೇಸ್ಟ್ ಆಯ್ತು ನಮಗೆ. ಎಲ್ಲ ಒಂದು 1/2 ಅವರ್ ಎಲ್ಲ ಈ ಟೋಲ್ ಹತ್ರ ಬಂದು ಮತ್ತೆ ಸ್ಟ್ರೈಟ್ ಹೋಗಿ ಲೆಫ್ಟ್ ತೊಗೊಂಡು ಎಲ್ಲ ಇಲ್ಲಿ ಟೋಟಲ್ ಏನಂದರೆ ರೂಟ್ ನೋಡ್ಬೇಕು, ಮ್ಯಾಪಲ್ಲಿ ನೋಡಬೇಕು. ಇನ್ನೊಬ್ಬರು ನಾನು ಕೇಳಬೇಕು, ಕೇಳ್ಕೊಂಡು ಹೋಗೋಕೆ ಬೆಸ್ಟ್ ರೂಟ್. ನೈಟ್ ಟೈಮ್ ಅಂದರೆ ಏನು ಚಾನ್ಸಸ್ ಇರಲ್ಲ.
ಏನು ಮಾಡೋಕ್ಕಾಗಲ್ಲ. ನೋಡ್ಬೇಕು ಅದು ಏನು ಇಲ್ಲಿಂದ 70 ಹುಬ್ಳಿಂದ 73 ಸಮಥಿಂಗ್ ಇರೋದು, 73 ಇದೆ. ಟೈಮ್ ಇಲ್ಲ ನಮ್ಗೆ ವೇಸ್ಟ್ ಆಯ್ತು. ಇವರು ನಮ್ಮ ಪಾಟೀಲ್ ಅವ್ರದ್ದು ಪೆಟ್ರೋಲ್ ಹಾಕ್ಸ್ಬೇಕಿಲ್ಲಿ, ಅವ್ರದ್ದು ಕಾಲಾಗಿದೆ. ಮುಂದೆಲ್ಲ ನೋಡಿ ಚೆನ್ನಾಗಿದೆ ಬೈಕ್, ಅದನ್ನು ಇದಿಲ್ಲ. ನಾವು ಜಸ್ಟ್ ಇವಾಗನ ಹೈವೇ ಚೆನ್ನಾಗಿದ್ದೇನಾ ಅನ್ಕೊಂಡೆ, ಘಾಟ್ ರೋಡ್ ಬಂತು. ರೇ ಕಾರನ್ ಏನು ಇದು ಮಾಡ್ಕೊಂಡಾನೆ ಬಾಬಾ ಹೊಡಿತಾನೆ ಸುಮ್ಮನೆ. ಮುಂದೆ ನೋಡಲ್ಲ, ಮುಂದೆ ಹೊಡಿ, ನೀನು ನೋಡಿ ಸುಮ್ಮನೆ. ನಮ್ಮನ್ನು ಎಷ್ಟು ಹೈವೇದಲ್ಲಿ ಅಂದ್ರೆ ಸುತ್ತ ಈ ಘಾಟ್ ರೋಡ್ ಬಂದರೆ ಈ ವೆಹಿಕಲ್ ಕೆಪಾಸಿಟಿ, ಈ ಫೀಲ್ ಅನ್ನೋದು ಯಾವುದು ಕೊಡಲ್ಲ. ಜಸ್ಟ್ ಕುದುರೆ ಮ್ಯಾಗ ಕುಂದಂಗೆ ಇರುತ್ತೆ ಅಷ್ಟೇ ಆ ಫೀಲ್. ಕುದುರೆ ಮ್ಯಾಗ ಹೆಂಗಿರುತ್ತೆ ಫೀಲ್, ಸೇಮ್ ಆ್ಯಸ್ ಇಟ್ ಈಸ್. ಅದು ಸಸ್ಪೆನ್ಷನ್ ಹಂಗೆ ಇದೆ, ಫ್ರಂಟ್ ಆ್ಯಂಡ್ ಬ್ಯಾಕ್. ಬೆಂಕಿ ಗಾಡಿ. ಈ ದುಡ್ಡಿಗೆ ಈ ಗಾಡಿ ಕರೆಕ್ಟಿವ್ ನ್ಯಾಯ ಮಾಡುತ್ತೆ. ಇದು ನಾವೇನಾದ್ರು ಇನ್ವೆಸ್ಟ್ ಮಾಡಿ ಬೈಕಿಗೆ ನ್ಯಾಯ ಮಾಡುತ್ತೆ ಇದು. ಅದು ಹಿಮಾಲಯ ಬಾಳ್ ಬಿಟ್ರೆ ಸುಮ್ಮನೆ ಅದಕ್ಕಾಗತ್ತ. ಅವ್ರಿಗೆ ಗೊತ್ತಿರುತ್ತೆ, ಹಿಮಾಲಯ ಓನರ್ಸ್ ಗೊತ್ತಿರುತ್ತೆ ಏನು ಪ್ರಾಬ್ಲಮ್ ಗಾಡಿದ ಅಂತೇಳಿ. ನೀಟಾಗಿ ಮೇಂಟೈನ್ ಮಾಡ್ಕೊಂಡು ಹೋದ್ರೆ ಯಾವ ವೆಹಿಕಲು ಏನಲ್ಲ. ನಮ್ಮದು ಬಳ್ಳಾರಲ್ಲಿ ಹಿಮಾಲಯದು ರಾಯಲ್ ಎನ್ಫೀಲ್ಡ್ದು ಸರ್ವಿಸ್ ಸರಿಗಿಲ್ಲ ಅಷ್ಟೇ. ಅದರದ್ದು ಸಲುವಾಗಿ ಇದು ಎಲ್ಲ ಗಾಡಿದು ಪ್ರಾಬ್ಲಮ್ಗಳು. ಗಾಡಿ ಬಂದಿದ್ದು ಬಂತು ಏನು ನೈಸ್ ರೋಡ್. ಈ ರೋಡ್ ಭಾರಿ ಇದೆ. ಒಂದು ಸ್ಪೀಡ್ ಮೇಂಟೈನ್ ಮಾಡಕ್ಕೆ ನಮ್ಗೆ ಘಾಟ್ ರೋಡ್ ಆದ್ರೆ ಸುತ್ತ ತೊಂದರೆ ಇಲ್ಲ. ಸೂಪರ್ ಇದೆ ರೋಡ್ ಮಾತ್ರ ಇದೆ. ಈ ರೋಡ್ ಈ ಹೈವೇಗೆ ನಾವು ನೈಟ್ ಬರ್ಬೇಕಾಯ್ತು. ನೈಟ್ ಬಂದರೆ ಲೈಟಿಂಗ್ಗೆ ನಮ್ಮ ವೆಹಿಕಲ್ಸ್ದು ಒಂದು ಅಂದರೆ ಡೇಂಜರ್ ಏನಂದರೆ ಏನು ಪಂಚರ್ ಆದರೂ ಏನಾದರೂ ಇದಾದರೂ ಸುತ್ತ ಟೆನ್ಷನ್. ಸ್ವಲ್ಪ ಯಾರು ಇರಲ್ಲ. ಒಂದು 7 to 8 ಕಿಲೋಮೀಟರ್ಸ್ ಯಾರು ಇಲ್ಲ ಇಲ್ಲಿ. ಸುಮ್ಮನೆ ಒಂದು ಕಾಡಲ್ಲಿ ನಾವು ಹೆಂಗಿರುತ್ತೆ ಅದೇ ಕಾಡಂದರೆ ಏನಿರಲ್ಲ ಡೈರೆಕ್ಟಲ್ಲಿ. ಮುಂದೆಲ್ಲ ಅದು ಪಾಸ್ ಆದಮೇಲೆ ಹೆಂಗೆ ಅದು ಹೇಳ್ಬಾರ್ದು ಪರಿಸ್ಥಿತಿ ನಮ್ದು. ನಾನು ಲಾಸ್ಟ್ ಟೈಮ್ ಒಂದು ಸ್ಥಳದಿಂದ ಹಿಂಗೆ ಬರ್ತಾಯಿದ್ದೀನಿ, ಕುಕ್ಕೆ ಸುಬ್ರಹ್ಮಣ್ಯಮ್ಮು. ಆ ದರ್ಶನ ಮುಗಿಸ್ಕೊಂಡು ಬೇಲೂರಿಂದ ಬೇಲೂರು ರೂಟಿಗೆ ಕಾಡು. ನೈಟ್ 11-12 ಗಂಟೆ ಆಯಿತು. ಎಷ್ಟು ಮೊಬೈಲ್ ಚಾರ್ಜ್ ಇಲ್ಲ, ಪವರ್ ಬ್ಯಾಂಕ್ ಚಾರ್ಜ್ ಇಲ್ಲ, ಇದಕ್ಕೂ ಕನೆಕ್ಟ್ ಮಾಡಿಲ್ಲ ಬೈಕಿಗೆ ಏನು ಚಾರ್ಜರ್ನ. ದೇವ್ರು ಕಂಡುಬಿಟ್ಟೆ ನನಗಂತ. ಒಬ್ಬರು ಶಾಪಲ್ಲಿ ಆ ಹುಡುಗ ಒಬ್ರು ಹೇಳಿದ್ದಕ್ಕೆ ಅಡ್ರೆಸ್ ನೋಡ್ಕೊಂಡು ಒಂದೊಂದು ಊರಿಗೆ ಒಂದೊಂದು ಇದು ಮಾಡ್ಕೊಂಡು ಕಷ್ಟ ಇದು. ಇಲ್ಲೇ ನಮ್ಮದು ಚೆನ್ನಾಗಿದೆ ಎಲ್ಲ ರೋಡು. ಏನಂದ್ರೆ ಸ್ವಲ್ಪ ಬಿಸಿಲುಗಾಲಲ್ಲ, ಸ್ವಲ್ಪ ಗಾಡಿ ಹೀಟು, ನಾವು ಹೀಟು. ನಮಗೆ ಹೀಟು ಫುಲ್ಲು. ಬಿಸಿಲೊಂದು ಮೇಲೆ ಕೆಳಗೆ ಫುಲ್ಲು ಹೀಟು. ಡಬಲ್ ರಶ್ ಆಗ್ಬಿಡ್ತೀವಿ. ಡಬಲ್ ರಶ್. ಹಾಂ, ಈ ರೋಡ್ ಮಾತ್ರ ಸೂಪರ್ ಆದರೆ ಸೂಪರ್. ಬೆಂಕಿ ರೋಡ್ ಮಾತ್ರ. ಒಂದು ಸ್ಟ್ರೈಟ್ ಲೈನ್ ಏನಿದೆ ಅಲ್ಲ, ಒಂದು ಸರ್ಕಲ್ ಈ ಕಡೆಗೆ, ಒಂದು ಲೈನ್ ಈ ಕಡೆಗೆ ಬೈಕ್ಸ್, ಆದಮೇಲೆ ಲಾರೀಸ್, ಆದಮೇಲೆ ಆಪೋಸಿಟ್ ನಮ್ಮದು. ಅಂದರೆ ಒಂದು ಏನು ಇದಾಗಲ್ಲ, ಮಿಸ್ಕಮ್ಯುನಿಕೇಶನ್ ಆಗಲ್ಲ. ಯಾರ ಸ್ಪೀಡ್ ಅವ್ರದ್ದು ಕರೆಕ್ಟ್ ಇದೆ. ನಮಗೆ ಅಂತ ಈ ರೋಡ್ ಹೊಡೆದು ಮೂವರು ಎಂಜಾಯ್ ಮಾಡ್ಬೇಕ್ರಿ. ಏನು ಮಾಡುತ್ತೆ ಏನು ಜೀವನದ. ನನಗೊಂದು ಡೌಟ್ ಗೊತ್ತಾ, ಇವಾಗ ಎಲ್ಲ ದುಡಿತಾರಲ್ಲ, ಅದು ದುಡ್ದಿದ್ದು ಯಾವಾಗ ಖರ್ಚು ಮಾಡ್ತಾರೆ? ಅದೇ ಮುಂದೆ ಹಾಸ್ಪಿಟ್ಲ್ಗಳಿಗೆ ಅದಕ್ಕೆ ಇದಕ್ಕೆ. ನನಗೆ ಅನಿಸಿಕೆ ನಂದು ಏನಂತಂದ್ರೆ, ಈ ಟೋಟಲ್ ಇಲ್ಲೇ ಇದು ಮುಂದೆ ಎಲ್ಲ ಇರೋದೆಲ್ಲ ಇದು ಬೈಪಾಸ್ದು ಎಲ್ಲ ರೋಡ್ ಇದು ಮಾಡಿರೋದು. ನಾವು ಇಲ್ಲಿಂದ ಮತ್ತೆ 3 ಕಿಲೋಮೀಟ್ರ್ ಚೇಂಜ್ ಆಗ್ಬೇಕು ನಮ್ದು ರೋಡ್. ಉಲ್ಟಾ ಹೋಗ್ತಾ ಇದೀವಿ ನಾವು. ಸ್ವಲ್ಪ ಧಾರವಾಡ ರೂಟ್ ತಗೊಂಡಿಲ್ಲ, ಅದು ಸ್ವಲ್ಪ ಲಾಂಗ್ ಆಗುತ್ತೆ. ಒಂದು 8 ಕಿಲೋಮೀಟ್ರ್ 10 ಕಿಲೋಮೀಟ್ರ್ ಲಾಂಗ್ ಆಗುತ್ತೆ. ಈ ರೋಡ್ ಬೆಸ್ಟ್ ಇದೆ. ಇದು ರೋಡ್ ಇದಾದ್ರೂ ಸುತ್ತ ಒಂದು 20 ನಿಮಿಷ ಟೈಮ್ ವೇಸ್ಟ್ ಆದರೂ ತೊಂದರೆ ಇಲ್ಲ. ರೋಡ್ ಚೆನ್ನಾಗಿದೆ. ರೋಡ್ ಇದಕ್ಕೆ ಚೆನ್ನಾಗಿ ಇರ್ಬೇಕಂದ್ರೆ ಹೈವೇದಲ್ಲಿ ಒಂದು 5-6 ಕಿಲೋಮೀಟ್ರ್ ಹೆಚ್ಚಾದರೂ ತೊಂದರೆ ಇಲ್ಲ. ಬ್ರೇಕ್ ಪ್ಯಾಡ್ಸ್ ಫಸ್ಟು ಮೇಯ್ನ್. ಗಾಡಿ ಸ್ಟ್ರೆಸ್ ಆಗಿ ಫೀಲ್ ಆಗಲ್ಲ, ನಾವು ಸ್ಟ್ರೆಸ್ ಅನ್ಸಾಗಲ್ಲ, ನಮಗೆ ಸ್ಟ್ರೆಸ್ ಅನ್ಸಾಗಲ್ಲ. ವೆಹಿಕಲು ಮೈಲೇಜ್ ಬರುತ್ತೆ, ಎಲ್ಲ ಪ್ಲಸ್ ಪಾಯಿಂಟ್. ಒಂದು 5 ಕಿಲೋಮೀಟ್ರ್ ಹೆಚ್ಚಾದರೂ ತೊಂದರೆ ಇಲ್ಲ, ಒಂದು 5-6 ಮೇ ಬಿ ಇರ್ಬೋದು. ಆ್ಯಕ್ಚುಲಿ ನಾನು ರಿಸಾರ್ಟ್ ಅಂದರೆ
ಅಲ್ಲಿ ಒಳಗೆ ಕೇಳ್ಬೇಕೈತಿ ಸ್ವಲ್ಪ ಮುಂದೆ. ಅಲ್ಲ ಯಾರೋ ಸೆಕ್ಯೂರಿಟಿ ಗಾರ್ಡ್ ಇದ್ದರೆ ಓಕೆ. ಇಲ್ಲಿ ಇಲ್ಲದ ಟೆನ್ಷನ್ ಸರ್, ಸುಮ್ಮನೆ ಇದಕ್ಕೆ ವೆಹಿಕಲ್ಗಳು. ಅಲ್ಲಿ ಮುಂದೆ ಕೇಳಂಬರ್ರಿ ಒಂದು ಸರಿ. ಇಲ್ಲ ಇರ್ತಂದ್ರೆ ಯಾರು ತೊಂದರೆ ಇಲ್ಲಲ್ಲ. ಇರಲಿ ನಡೀತಿ. ठीक है 2 hours later. ಫೋಟೋ ಬೇಕು, ವಿಡಿಯೋ ಬೇಕು. ರಿಲ್ಯಾಕ್ಸ್ ಫ್ಲೋಟ್ ಆಗ್ತೀರಾ ನೀವು? ಇಲ್ಲ ಏನಾಗಲ್ಲ. ಇದ್ರ ಮೇಲೆ ವೇಟ್ ಬಿಡಿ, ಜಾಕೆಟ್ ಮೇಲೆ ವೇಟ್ ಬಿಡಿ. ரிலாக்ஸ். அப்புறம் நான் வேற மாதிரி மண்டை சூடாகி வேற மாதிரி நான் ஆயிடுவேன். எப்படி எழுது அந்த காசு இட்டு போயிடுறப்போ ஓகே ಬರಿ ಸರ್. என்ன போஸ்ட்மேன் எப்படி இருக்கே? நல்லா இருக்கேலா? गवर्नमेंट वाला करके वही बोल रहा हूँ मैं. एक जैकेट काम नहीं आता, 2 होना. इसको बोलो सर थोड़ा दे. ಏನಾಗಲ್ಲ. என்னது கவர்மெண்ட் வேலை கிடைச்சிருக்கா? ஆமா ಆರಾಮ ರಿಲ್ಯಾಕ್ಸ್. पैर अंदर चले गया. ಕೆಳಗೋ. ಇಲ್ಲ ರೋಪ್ ಹಿಡ್ಕೊಳ್ಳಿ. ಕೈ ಪುಷ್ ಮಾಡಿ, ಕೈ ಸ್ಟ್ರೇಟ್ ಮಾಡಿ, ಎರಡು ಕೈ ಸ್ಟ್ರೇಟ್ ಮಾಡಬೇಕು. ಅಲ್ಲೇ ಕಾಲು ಹಿಂದ್ಗಡೆ ಬಿಡ್ಬೇಕು ಆರಾಮಾಗಿ. ಓಕೆ ಓಕೆ ನೋಡಿ ಸರ್. ಹಾಯ್ ಅಲ್ಲ ಕೈ ಬಿಡಿ. ಬಿಡಿ ಸರ್, ಫ್ಲೋಟ್ ಆಗ್ತೀರಾ ಬಿಡ್ರಿ. ಯಾರ ಸಿಮ್ ಬರುತ್ತೆ ಸಿಮ್ ಮಾಡಿ ಬರಲ್ಲ. ದಪ್ಪು ಮಾಡ್ತಾರೆ ನೀವು. ಅಲ್ಲ ಕೆಳಗೆ ಏನಿಲ್ಲ, ಇಲ್ಲಿ ಒಳಗೆ ನೋಡ್ಬೋದಾ? ನೋಡಿ ಓಕೆ ಸ್ಟಾಪ್ ಮಾಡಿ. ಸ್ಟಾಪ್ ಇಲ್ಲಿ ನೋಡಿ, ಬ್ಯಾಕ್ ಸೈಡ್ ಒಂದ್ಸಲ ಎಲ್ಲರೂ ಹಾಯ್ ಮಾಡಿ. ಹಾಯ್ ಓಕೆ ಟೀಮ್ ಗೆಟ್ ಡೌನ್. ಹೋಲ್ಡ್ ದ ರೋಪ್ ರೋಪ್. ಅಲ್ಲಿ ನೋಡಿ ಎಲ್ಲರೂ ಬ್ಯಾಕ್. Okay, team, get back. ऊपर जाना वापस. सर इसको रिटर्न ಮಾಡಿ. ನೋಡ್ತಾರೆ.
फर्स्ट डाउन गया ना सुपर था सुपर ಓಕೆ ಸ್ಟಾಪ್ ಹೊರಡ್ರಿ ಹಾಯ್ ಮಾಡಿ ಸರ್ ನೋಡಿ ಸರ್ ಎಲ್ಲರೂ ಒಂದ್ಸಲ ಬಾಯ್ ಮಾಡಿ ಸರ್ ಬಾಯ್ ಬನ್ನಿ ಹಂಗೆ ಗಟ್ಟಿಗೆ ಇದೀವಿ ನಾವು ಕೂಡ